ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ನಾನು ಮೊನ್ನೆ ತೋಟಕ್ಕೆ ಹೋಗಿ ಸ್ವಲ್ಪ ಮಾವಿನ ಹಣ್ಣೆಲ್ಲ ತೊಗೊಂಬಂದಿದ್ನಲ್ಲ, ಸೊ ಅವತ್ತು ಸ್ವಲ್ಪ ಕರಿಬೇವು ಮತ್ತು ಪಲಾವ್ ಎಲೆದು ಪ್ಲ್ಯಾಂಟ್ಸ್ ತೊಗೊಂಡು ಬಂದಿದ್ದೆ. ಅದನ್ನು ನಾನು ಇವತ್ತು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅವತ್ತೇ ನಾನು ಈ ವಿಡಿಯೋ ಮಾಡಿದ್ದೆ ಮತ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕಮ್ಮಿ ಇತ್ತು, ಹಾಗಾಗಿ ಎಡಿಟ್ ಮಾಡಿರಲಿಲ್ಲ. ಕಂಪ್ಲೀಟಾಗಿ ಮಾಡೋಣ ಅಂಥೇಳಿ ಅದನ್ನು ಹಾಗೆ ಇಟ್ಟಿದ್ದೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ನಾವು ಪಲಾವ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಗಿಡ. ಇದನ್ನು ಚೆನ್ನಾಗಿದ್ದು ಎಲೆಗಳೆಲ್ಲ ಫುಲ್ಲು ಬಲ್ತ ಮೇಲೆ ಇದನ್ನು ಕಿತ್ತು ಚೆನ್ನಾಗಿ ಒಣಗಿಸಿ ಆಮೇಲಿಂದ ನಾವು ಪಲಾವ್ಗೆ ಯೂಸ್ ಮಾಡ್ಕೋಬೋದು. ನಾನಿವಾಗ ಕರಿಬೇವು ಗಿಡ ಹಾಕ್ತಾಯಿದ್ದೀನಿ. ಒಂದು 3 ಪ್ಲ್ಯಾಂಟ್ ಸಿಕ್ಕಿತ್ತು. ಅದರಲ್ಲಿ ಯಾವುದು ಚೆನ್ನಾಗಿ ಬರುತ್ತೋ ನನಗೆ ಸ್ವಲ್ಪ ಡೌಟು, ಯಾಕೆಂದರೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಇವಾಗ ತಾನೇ ನಾನು ಸ್ಟಾರ್ಟ್ ಮಾಡಿರೋದು ಇದನ್ನೆಲ್ಲ ಮನೆ ಕಟ್ಟಿದ ಮೇಲೆ. ಸೊ ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಗಿಡ ಹಾಕಿ ಮಣ್ಣೆಲ್ಲ ಹಾಕಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಎಲ್ಲ ಕ್ಲೋಸ್ ಮಾಡಿ ಈ ರೀತಿ ಪ್ಲ್ಯಾಂಟ್ ಇದೆ. ಇದು ಬಂದು ಸಾಸಿವೆ. ನಾನು ಇದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದು ಏನು ಅಂತ ಗೊತ್ತಿಲ್ಲ, ಪ್ಲೀಸ್ ದಯವಿಟ್ಟು ಯಾರಾದರೂ ಗೊತ್ತಿದ್ರೆ ಇದನ್ನು ಹೇಳಿ. ಈ ಎಲೆ ನೋಡಿದ್ರೆ ಐ ಥಿಂಕ್ ಇದು ಪಂಪ್ಕಿನ್ ಅಂತ ಅನಿಸುತ್ತೆ, ಯಾಕಂದರೆ ಮುಳ್ಳೆಲ್ಲ ಇದೆ ನೋಡಿ ಇದರಲ್ಲಿ. ಅದನ್ನು ಕೀಳಕ್ಕೆ ಕೂಡ ಆಗಲಿಲ್ಲ, ಬಟ್ ಮನಸ್ಸು ಬರಲಿಲ್ಲ, ಯಾಕಂದರೆ ಫ್ರೆಶ್ಶಾಗಿ ತುಂಬ ಚೆನ್ನಾಗಿ ಬೆಳೆದಿತ್ತು. ನೋಡೋಣ ಯಾವ್ದು ಬರುತ್ತೆ ಅಂತ ಹೇಳಿ ನಾನು ಹಂಗೆ ಬಿಟ್ಟಿದ್ದೀನಿ. ಸ್ವಲ್ಪ ರೀಪಾಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ, ಆವಾಗ ಈ ಪ್ಲ್ಯಾಂಟ್ ಕೂಡ ಸಿಕ್ತು. 2 ಪ್ಲ್ಯಾಂಟ್ ಇದೆ ನೋಡಿ, ಅದನ್ನು ತೆಗಿಬಾರ್ದು, ಬೇಡ ಕಿತ್ತಾಕಬಾರ್ದು ಅಂತ ಹಾಗೆ ಇಟ್ಟಿದ್ದೀನಿ. ಹೈಬಿಸ್ಕಸ್ ನೋಡಿ, ಒಂದೇ ಒಂದು ಬಿಟ್ಟಿದೆ ನಮ್ಮ ಮನೆಯಲ್ಲಿ. ದಾಸವಾಳ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು, ಆದರೆ ಕೀಳಕ್ಕೆ ಮನಸ್ಸಿಲ್ಲ, ಹಾಗಾಗಿ ಹಂಗೆ ಇಟ್ಟಿದ್ದೀನಿ. ನಾನು ಥರ್ಸ್ಡೇ ಬಂದಾಗ ಯಾವುದಾದ್ರೂ ಫ್ಲವರ್ಸ್ ಏನಾದರೂ ಬಂದಿದ್ದರೆ ಆವಾಗ ನಾನು ರಾಯರಿಗಿಟ್ಟು ಪೂಜೆ ಮಾಡ್ತೀನಿ.
ನಿಜ, ನಾವು ಇಷ್ಟು ಪ್ಲ್ಯಾಂಟ್ ಇಟ್ಟಿರೋದಕ್ಕೇ ಎಷ್ಟೊಂದು ಕಷ್ಟ ಬೀಳ್ತೀವಿ. ರಿಪೋರ್ಟ್ ಮಾಡಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಯಾವಾಗಲೂ ನೋಡ್ಕೋಬೇಕು ಅಂತ. ಆದರೆ ಈ ಫಾರ್ಮರ್ ಆಗಿರ್ತಾರಲ್ಲ ಈ ಹಳ್ಳಿಗಳ ಕಡೆ ಎಲ್ಲ ಎಷ್ಟು ಕಷ್ಟ ಬೀಳ್ತಾರೆ ಅಂತ ಸೀರಿಯಸ್ಲಿ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಇಷ್ಟು ದಿನ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಸೊ ಅವರೇ ನನಗೆ ಈ ಪ್ಲ್ಯಾಂಟ್ ಎಲ್ಲ ಹಾಕ್ಕೊಟ್ಟಿದ್ದು. ಗಿಡಗಳು ಕೂಡ ಅವರೇ ತೊಗೊಂಬಂದು ಎಲ್ಲದನ್ನು ಅರೇಂಜ್ ಮಾಡಿ ಕೊಟ್ಟರು. ನೋಡಿ ನಮ್ಮ ಮನೆಯಲ್ಲಿ ಸಾಸಿವೆ ಕೂಡ ಹಾಕಿದ್ದೀನಿ ನಾನು. ಯಾವುದ್ಯಾವ್ದು ನನಗೆ ಗೊತ್ತೋ ಅದನ್ನೆಲ್ಲ ಕಡೆನೂ ಧನಿಯಾ ಹಾಕಿದ್ದೆ. ಸೊ ಆಮೇಲೆ ಪುದೀನ ಹಾಕಿದ್ದೀನಿ. ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿದೆ ನೋಡಿ, ಪುದೀನ ಇದೆ. ನನಗೆ ಯಾವುದ್ಯಾವ್ದು ಗೊತ್ತೋ ಅದನ್ನೆಲ್ಲ ಹಾಕಿದ್ದೀನಿ ಎಲ್ಲ ಕಡೆಯೂ ಕೂಡ. ನೋಡಿ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಏನಿದು ಅಂತ ಅನಿಸ್ತಾಯಿತ್ತು. ಆಮೇಲೆ ಓಪನ್ ಮಾಡಿ ನೋಡಿದಾಗ ಗೊತ್ತಾಯಿತು ನನಗೆ ಇದು ಸಾಸಿವೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಸಾಸಿವೆ ಇದು ಫುಲ್ಲು ಡ್ರೈ ಆಗಿದೆ ಆಲ್ರೆಡಿ. ಇದನ್ನು ಜಸ್ಟ್ ಅದನ್ನು ತಗೊಂಡು ಹಿಂಗೆ ಜಸ್ಟ್ ಕೈಯಲ್ಲಿ ಈ ಥರ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ ಆ ಸಾಸಿವೆ ನೋಡಿ, ಕಾಣಿಸ್ತಿದೆಯಾ? ಇದೆ ನಮ್ಮ ಮನೆಯಲ್ಲಿ ಸಾಸಿವೆ, ನಾನು ಬೆಳೆದಿರೋ ಅಂಥ ಸಾಸಿವೆ. ಖುಷಿಯಾಗುತ್ತೆ, ನಾವೇ ಬೆಳೆದಿರೋ ಅಂಥ ಒಂದೊಂದು ಪದಾರ್ಥಗಳಲ್ಲಿ ಅಡುಗೆ ಮಾಡಬೇಕಂದ್ರೆ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಇದನ್ನೆಲ್ಲ ಹಾಕಿದ್ದೀನಿ. ಚೆನ್ನಾಗಿ ಬಂದರೆ ನನಗೆ ಅಷ್ಟೇ ಖುಷಿಯಾಗುತ್ತೆ. ನೋಡಿ ಲೆಮನ್ ನೋಡಿ, ದೊಡ್ಡದಾಗಿದೆ ಬಂದಿದೆ ಇದೊಂದೇ ಒಂದು. ಮತ್ತು ಇನ್ನು ಎರಡಿದೆ, ಅದು ಸ್ವಲ್ಪ ಚಿಕ್ಕದಿದೆ. ಸ್ವಲ್ಪ ನೀರೆಲ್ಲ ನಿಂತುಬಿಟ್ಟಿದೆ, ಯಾಕಂದರೆ ಚೆನ್ನಾಗಿ ಮಳೆ ಬಂತಲ್ವ. ಸೊ ಚೆನ್ನಾಗಿ ನೀರೆಲ್ಲ ಪಾಟಲ್ಲಿ ನಿಂತಿದೆ. ಇವತ್ತು ಅದನ್ನೆಲ್ಲ ಸ್ವಲ್ಪ ನಾನು ಹೋಲ್ ಮಾಡಿರಲಿಲ್ಲ, ಹೋಲ್ ಮಾಡಿದ್ದೀನಿ. ಇವತ್ತೆಲ್ಲ ಹೋಲ್ ಮಾಡಿ ಆಮೇಲೆ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹಾಕ್ತಾ ಇರೋದು. ನೋಡಿ ನಮ್ಮ ಮನೇಲಿ ಪುದೀನ ಕೂಡ ಬೆಳೆದಿದ್ದೀನಿ. ಚಿಕ್ಕ ಚಿಕ್ಕ ಕಡ್ಡಿ ಇರುತ್ತಲ್ಲ, ಸ್ವಲ್ಪ ಬಲ್ತಿರೋ ಕಡ್ಡಿ, ನಾನು ನೆಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ನಮ್ಮ ಮನೇಲಿ ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಅದು ಕೂಡ ಅದೇ ಬೆಳೆದಿದೆ. ನಾನೇನು ಹಾಕಿಲ್ಲ ನೋಡಿ, ಎಷ್ಟು ಚೆನ್ನಾಗದು ಫುಲ್ಲೆಲ್ಲ ಕ್ಲೋಸ್ ಆಗ್ತಾಯಿದೆ ನೋಡಿ ಆ ಎಲೆಗಳೆಲ್ಲ. ನನಗಿದು ತುಂಬ ಖುಷಿ ಆಯಿತು. ಅಮಿತ್ ಕೂಡ ಆಟ ಆಡ್ತಾಯಿದ್ದ. ಹೆಂಗೆ ಬೆಳೀತು ಅಂತಲೇ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಅದೊಂದು ಟ್ರಾಟೈಸ್ ಒಂದು ಪಾಟ್ ಇತ್ತು, ಅದರಲ್ಲಿ ಏನೂ ಹಾಕಿರಲಿಲ್ಲ, ಅದೇ ಬೆಳ್ಕೊಂಬಿಟ್ಟಿದೆ. ಇದು ನೋಡಿ ಮೆಣಸಿನ್ಕಾಯಿ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಡ್ರೈ ಆಗಿತ್ತು. ಸೊ ಹಂಗಾಗಿ ಮತ್ತೆ ನೀರು ಹಾಕ್ತಾಯಿದ್ದೆ. ಇದು 2 ದಿನದ ವೀಡಿಯೋ, ಎರಡನ್ನೂ ಕೂಡ ನಾನು ಕೊಲಾಜ್ ಮಾಡಿ ಹಾಕ್ತಾಯಿದ್ದೀನಿ. ಆಲ್ರೆಡಿ ಮಳೆ ಬಂದು ಕೂಡ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾನು ಗಿಡದಲ್ಲಿ ಹೂವು ಕೀಳಲ್ಲ, ರಾಯರಿಗೆ ಮಾತ್ರ ಒಂದು ಮಾತ್ರ ತೊಗೊತೀನಿ. ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ಹಾಗೆ ಬಿಟ್ಬಿಡ್ತೀನಿ. ಯಾಕಂದರೆ ಕೀಳಕ್ಕೆ ಮನಸ್ಸು ಬರೋದೇ ಒಂದೇ ಇಲ್ಲ 2 ಹೂವು ಅಷ್ಟೇ, ಹಾಗಾಗಿ ಜಾಸ್ತಿ ಕೀಳೋದಿಲ್ಲ.
ಆ ಗ್ರಾಸ್ ಕಟಿಂಗ್ ಎಲ್ಲ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಸಂಪಿಗೆ ಗಿಡ ಹಾಕಿದ್ದೀನಿ. ಅದಕ್ಕೂ ಕೂಡ ನೀರೆಲ್ಲ ಹಾಕಿ ಅವಾಗವಾಗ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ತಂದಾಗ ಒಂದು 2-3 ಎಲೆ ಇತ್ತು ಅಷ್ಟೇ, ಇವಾಗ ತುಂಬ ಚೆನ್ನಾಗಾಗಿದೆ. ಸೊ ನೋಡ್ತಾ ಇರ್ಬೋದಲ್ಲ. ಹಾಗೆ ನಮ್ಮ ಅಪ್ಪವ್ರಿಗೂ ಸ್ವಲ್ಪ ನೀರು ಹಾಕಿ ಅವ್ರಿಗೂ ಕೂಡ ಅಭಿಷೇಕ ಮಾಡಿ ಫುಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇವತ್ತು. ಇದಕ್ಕಿಂತ ನನಗಿನ್ಯಾವುದೂ ಇಲ್ಲ ಒಳ್ಳೆ ಕೆಲಸ ಅಂತ ಅನಿಸುತ್ತೆ. ನಮ್ಮ ಮನೇಲಿ ಯಾವಾಗಲೂ ಕೂಡ ಅವರಿಗೆ ಪೂಜೆ, ಮನೆಯಲ್ಲಿ ನಾವು ಡೈಲಿ ಪೂಜೆ ಮಾಡ್ತಾ ಇರ್ತೀವಿ. ಸೊ ಹಾಗೆ ಕೆಳಗಡೆನೂ ಕೂಡ ನಮ್ಮ ಯಜಮಾನರು ಪೂಜೆ ಎಲ್ಲ ಮಾಡಿ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ಸೊ ನಾನು ಕೂಡ ಆಮೇಲೆ ಮತ್ತೆ ಮಾಡ್ತೀನಿ. ನಮ್ಮ ಮನೆ ಇದೆ ನೋಡಿ. ಹೋಮ್ ಟೂರ್ ಮಾಡಿ ಅಂತ ಎಲ್ಲ ಕೇಳ್ತಿದ್ದೀರಾ, ಖಂಡಿತ ಮಾಡ್ತೀನಿ. ಬಟ್ ಅದಕ್ಕೆ ಒಂದು ಟೈಮ್ ಬರಬೇಕು, ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.